ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಬಾಸ್ ಒಬ್ಬರೇನೆ ಸೂಟಬಲ್. ಯಾರೇ ಏನೇ ಮಾಡೋದು ಆಗ್ತದೆ. ಸರ್ ಇನ್ನೊಂದು, ಈ ಸಲ ಸುದೀಪ್ ಅವರು ಇದು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀಸನ್ ದರ್ಶನ್ ಅವ್ರು ನಡೆಸ್ಕೊಟ್ರೆ ಹೇಗಿರುತ್ತೆ? ಅಲ್ಲ. ನಡ್ಸ್ಕೊಳಲ್ಲ ಬಿಡಿ ಅವ್ರು. ಅವ್ರು ಒಂದ್ ಸ್ವಲ್ಪ interview ಅಲ್ಲಿ ಎಲ್ಲ ಬೈ ಚಾನ್ಸ್ ನಡೆಸ್ಕೊಟ್ರೆ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ನಡ್ಸ್ಕೊಟ್ರೆ ನಮಗೂ ಖುಷಿನೇ. ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಬಾಸ್ ಒಬ್ಬರೇನೆ ಸೂಟಬಲ್. ಯಾರೇ ಏನೇ ಮಾಡೋದು ಆಗ್ತದೆ. ಕಿಚ್ಚ ಬಾಸ್ ಬಿಟ್ರೆ ಯಾರು ಸೆಟ್ ಆಗಲ್ಲ. ಅದಕ್ಕೆ ಅವ್ರ ವಾಯ್ಸ್ ಬಂದು ನಿಂತ್ಕೊಂಡು ಮಾತಾಡ್ತಾರಲ್ಲ, ಅದಕ್ಕೆ ಅದರೇ ಬೇರೆ. ನೆಕ್ಸ್ಟ್ ಬಿಗ್ ಬಾಸ್ ಅಂತ ಬಂದ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಏನ್ ಅನ್ನಿಸ್ತಾ ಇದೆ? ಈ ಸತಿ ಬಿಗ್ ಬಾಸ್ ಇಂಟ್ರೆಸ್ಟ್ ಇಲ್ಲ ಸರ್. ನನ್ನ ಅಭಿಪ್ರಾಯ ಯಾರು ಜಾಸ್ತಿ ಅಷ್ಟೇ ಇಂಟ್ರೆಸ್ಟ್ ಆಗಿ ಯಾರು ಆಡ್ತಾ ಇಲ್ಲ. ನಮ್ಗೆ ಅದೇ ನಾವು ಬಿಗ್ ಬಾಸ್ ಅಷ್ಟು ಕಮ್ಮಿ ಮಾಡ್ಬಿಟ್ಟಿದೀವಿ. ಮುಂಚೆ ತರ ಈ ಸತಿ ಬಿಗ್ ಬಾಸ್ ಇದ್ರಲ್ಲೇನೆ ಟಾಸ್ಕೇ ಇಲ್ಲ. ಬರೀ ಅವ್ರದ್ದು ಕಿತ್ತಾಡೋದು, ಬರೀ ಜಗಳ ಆಡೋದು, ಅವ್ರ ಬಗ್ಗೆ ವಾದ ಮಾಡೋದು. ಒಂದು ಓಟ್ ಎಂತದಪ್ಪ ಇದು ಎಲಿಮಿನೇಷನ್ ಮಾಡಕ್ಕೆ ಇಲ್ದಿದ್ದ ಕಾರಣಗಳು ಕೊಟ್ಟು ಸುಮ್ಮನೆ ಕಿತ್ತಾಡ್ತಿದ್ದಾರೆ. ಅದನ್ನ ಹಾಕಿದ್ರೆ ಬೇಜಾರಾಗ್ಬಿಡುತ್ತೆ. ಟಿವಿ ಆ ತರ ಆಗ್ಬಿಡುತ್ತೆ. ನಿಮ್ಗೆ ಟಾಸ್ಕ್ ಗಳಿದ್ರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ. ಹೌದು, ಈಗ ಹೊರಗಡೆ ಕರ್ಕೋಗ್ಬಿಟ್ಟು ಕುತ್ಕೊಂಡು ಅವ್ರ ಬಗ್ಗೆ ನೋಡಕ್ಕಲ್ಲ. ಏನಾದ್ರು ಕ್ಲಾಸ್ಗಳು, ಏನಾರ ಡ್ಯಾನ್ಸ್ ಅದೆಲ್ಲ ಮಾಡಿಸ್ತಾ ಇದ್ರೆ ಜನಗಳು ನೋಡಕ್ ಇಂಟ್ರೆಸ್ಟ್ ಬರುತ್ತೆ. ಈಗ ಸುಮ್ಮನೆ ಹೋಗ್ಬಿಟ್ಟು ಕಿತ್ತಾಡ್ತಾ ಇದ್ರಿ ಏನ್ ನೋಡಕ್ಕಿಂತ ಸಾರ್ವಜನಿಕರಿಗೆ ಏನ್ ಸಂದೇಶ ಸಿಗುತ್ತೆ. ಸರ್ ಹೋದ್ ಮಂಜಣ್ಣ ಅವರೆಲ್ಲ ಬಂದಿದ್ರು, ಎಷ್ಟು ಕಾಮಿಡಿ ಮಾಡ್ತಿದ್ರು. ತುಂಬಾ ಆ ಸೀಸನ್ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರ ಒಂದ್ ದಿವಸ ನಗ್ಸಿರೋ ದಿನನೇ ಇಲ್ಲ. ಅವ್ರು ತುಂಬಾ ದಿನ ನಗ್ಸಿದ್ದಾರೆ, ಅಷ್ಟು ಚೆನ್ನಾಗಿ. ಇದರಲ್ಲಿ ಯಾರು ಈಗ ಹನುಮಂತ ಅವ್ರು ಬಂದಿದ್ದಾರೆ, ಅವ್ರಿಂದ ಸ್ವಲ್ಪ ನೋಡ್ತಾ ಇದೀವಿ. ಸರ್ ಇನ್ನೊಂದು, ಈ ಸಲ ಸುದೀಪ್ ಅವರು ಇದು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀಸನ್ ದರ್ಶನ್ ಅವ್ರು ನಡೆಸ್ಕೊಟ್ರೆ ಹೇಗಿರುತ್ತೆ? ಅಲ್ಲ. ನಡ್ಸ್ಕೊಳಲ್ಲ ಬಿಡಿ ಅವ್ರು. ಅವ್ರು ಒಂದ್ ಸ್ವಲ್ಪ interview ಅಲ್ಲಿ ಎಲ್ಲ ಬೈ ಚಾನ್ಸ್ ನಡೆಸ್ಕೊಟ್ರೆ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ನಡ್ಸ್ಕೊಟ್ರೆ ನಮಗೂ ಖುಷಿನೇ. ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಬಾಸ್ ಒಬ್ಬರೇನೆ ಸೂಟಬಲ್. ಯಾರೇ ಏನೇ ಮಾಡೋದು ಆಗ್ತದೆ. ಕಿಚ್ಚ ಬಾಸ್ ಬಿಟ್ರೆ ಯಾರು ಸೆಟ್ ಆಗಲ್ಲ. ಅದಕ್ಕೆ ಅವ್ರ ವಾಯ್ಸ್ ಬಂದು ನಿಂತ್ಕೊಂಡು ಮಾತಾಡ್ತಾರಲ್ಲ, ಅದಕ್ಕೆ ಅದರೇ ಬೇರೆ. ಇನ್ನು ಅದೇ ಈಗ ನೀವು ಹೇಳಿದ್ರಿ ಹನುಮಂತ ಅವ್ರ ಬಗ್ಗೆ, ಹಳ್ಳಿಗಾಯಿ ಕುರಿಗಾಹಿ ಹನುಮಂತು. ಸೊ ಒಂದು ಮುಗ್ಧ ಮನಸ್ಸಿಂದ ಬಂದು ಆಡ್ತಾ ಇದಾರೆ ಅನ್ನೋದು ಒಂದು ವರ್ಗ. ಇನ್ನೊಂದು ವರ್ಗ ಇಲ್ಲ, ಅವನಪ್ಪ ಮೆಂಟಲಿ ಸ್ಟ್ರಾಂಗ್ ಇರೋನು, ಮೆಂಟಲಿ ಅವನು ಮುಗ್ಧ ಅಂತೂ ಅಲ್ಲ, ವೆರಿ ಸ್ಟ್ರಾಂಗೆಸ್ಟ್ ಪರ್ಸನ್ ಏನೆ. ಯಾಕೆಂದ್ರೆ ಅಷ್ಟು ಜನಗಳಿಗೂ ಕೂಡ ಆಟ ಆಡಿಸ್ತವನೆ ಅವನು ಅಂತಂದ್ರೆ ಅವ್ನು ಸುಮಾರು ಅಂತ ಹೇಳುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಸಿಂಗರ್ ಇಂದ ನೋಡಿದ್ರು. ಅವ್ರು ಅವತ್ತು ಹೆಂಗಿದ್ದಾರೆ, ಇವತ್ತು ಹಂಗಿದ್ದಾರೆ. ಬಿಗ್ ಬಾಸ್ ಒಳಗಡೆ ಬಂದಿರೋದಕ್ಕೆ ಚೇಂಜ್ ಆಗಿಲ್ಲ. ಚೆನ್ನಾಗಿ ಆಡ್ತಿದ್ರೆ ಗೇಮ್ ಕೊಡ್ಬೇಕು. ಅಂದ್ರೆ ಅವ್ರ ಮಾತನ್ನ ಒಂದ್ ಸ್ವಲ್ಪ ಅವ್ರಿಗೆ ಅರ್ಥ ಆಗಲ್ಲ ಬೇರೆಯವ್ರಿಗೆ ಅವ್ರು ಮಾತಾಡೋದು. ಅದಕ್ಕೋಸ್ಕರ ಸಮಸ್ಯೆ ಆಗ್ಬೋದು ಹೊರತು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ನಾವು ಇವಾಗ ಹನುಮಂತು ಬಂದ್ಮೇಲೆ ಬಿಗ್ ಬಾಸ್ ಸ್ವಲ್ಪ ಇಂಟ್ರೆಸ್ಟ್ ನೋಡ್ತಾ ಇರೋದು. ಮುಂಚೆಯಿಂದ ಯಾರು ನೋಡ್ತಾ ಇರ್ತಾರೆ ಅಷ್ಟೇ. ಜಗದೀಶ್ ಅವ್ರು ಇದ್ದಾಗ ನಾವು ಬಾಸ್ ಸಪೋರ್ಟ್ ಮಾಡಿದ್ರು ಅಂತ ನೋಡ್ತಾ ಇದ್ದೋ. ಅವ್ರು ಯಾವಾಗ ಹೊರಗಡೆ ಬಂದ್ರು ನಾವ್ ಅವತ್ತೇ ಬಿಗ್ ಬಾಸ್ ಸ್ವಲ್ಪ ಕಮ್ಮಿ ಮಾಡಿದ್ರು. ಅದ್ರ ಬಗ್ಗೆ ನಾವು ಇಂಟ್ರೆಸ್ಟ್ ಕಮ್ಮಿ ಮಾಡಿದ್ವಿ. ಇನ್ನು ಹನುಮಂತ ಅವ್ರು ಏನಿದಾರಲ್ಲ, ಹನುಮಂತ ಅವ್ರ ಬಗ್ಗೆ ಒಂದು ಬಿಗ್ ಬಾಸ್ ಇಂದ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದು, ಹನುಮಂತ ಅವ್ರು ಬಂದಾದ್ಮೇಲಿಂದನ ಯಾವುದೇ ಕಾರಣಕ್ಕೂ ಟಾಸ್ಕ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಅಂದ್ರೆ ಅವ್ರಿಗೇನು ಅವರು ಫಿಸಿಕಲಿ ಆಗ್ಲಿ ಮೆಂಟಲಿ ಆಗ್ಲಿ ಸ್ಟ್ರಾಂಗ್ ಇಲ್ದೇ ಇರೋ ಕಾರಣ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ನಡೆಸ್ತಾ ಇದಾರೆ ಬಿಗ್ ಬಾಸ್ ನ. ಟಾಸ್ಕ್ಗಳನ್ನ ಯಾವ್ದು ಕರೆಕ್ಟ್ ಆಗಿರೋ ಟಾಸ್ಕ್ಗಳನ್ನೇ ಕೊಟ್ಟಿಲ್ಲ ಅಂತ ಹೇಳೋದು ಸಾಮಾನ್ಯ ಜನರು ಹೇಳ್ತಾ ಇರೋದು. ಬಿಗ್ ಬಾಸ್ ಟೀಮ್ ಅವ್ರನ್ನ ಕೇಳ್ಬೇಕು ನೀವು. ಅವ್ರನ್ನ ಬಂದ್ಮೇಲೆ ಯಾಕೆ ಟಾಸ್ಕ್ ಕೊಡ್ತಾ ಇಲ್ಲ ಅಂತ. ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಆತರ ಏನಿಲ್ಲ. ಬಿಗ್ ಬಾಸ್ ಅವ್ರು ಬರಕ್ಕಿಂತ ಮುಂಚೆನೂ ಅಷ್ಟೇ ಟಾಸ್ಕ್ ವಾರದಾಗ 1-2 ಅಷ್ಟೇ ಟಾಸ್ಕ್ ಕೊಡ್ತಾ ಇರೋದು. ಅದನ್ನೇ ಇವ್ರು ಒಂದ್ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡ್ತಾ ಇಲ್ಲ. ಅದ್ರಲ್ಲ ಜಗಳ ಸ್ಟಾರ್ಟ್ ಆಗಿ ಅಲ್ಲೆಲ್ಲೇ ಕ್ರಿಕ್ ಮುಗಿಸ್ತಾಗ್ತದೆ. ಈಗ ಹನುಮಂತ್ ಅವ್ರು ಬಂದ್ಮೇಲೆ ಏನೋ ಮೊನ್ನೆ 1-2 ಟಾಸ್ಕ್ ಚೆನ್ನಾಗಿ ನಡೆದಿದೆ. ನಾವು ನೋಡ್ತಾ ಇದೀವಿ, ಹಳ್ಳಿ ಪ್ರತಿಭೆ ಚೆನ್ನಾಗಿರ್ಬೇಕು, ಬೆಳಿಬೇಕು. ನಾವು ಒಂದ್ ಹೇಳೋದು ಬಿಗ್ ಬಾಸ್ಗೆ ಬರೀ ಕಿಲೋಮೀಟರ್ ಅವ್ರನ್ನೇ ಕರ್ಸ್ತಾರೆ, ಧಾರಾವಾಹಿಗಳನ್ನೇ ಕರ್ಸ್ತಾರೆ. ಮಾಮೂಲಿ ಜನಗಳನ್ನ ಕರ್ಸಿ, ಆಟೋ ಡ್ರೈವರ್, ಬಸ್ ಡ್ರೈವರ್, ಪೊಲೀಸ್, ಮಿಲಿಟರಿ ಅವ್ರನ್ನ ಎಲ್ಲರನ್ನ ಕಲ್ಸಿ ಅವ್ರ ಅವಾಗ ಮಿಕ್ಸ್ ಇರುತ್ತೆ. ನೀವು ಎಲ್ಲರನ್ನ ಬರೀ ಆಕ್ಟರ್ ಗುಡ್ಡೆ ಹಾಕ್ಬಿಟ್ರೆ ಅಲ್ಲಿ ಆಕ್ಟರ್ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವಾಗ ಅಂದ್ರೆ ಹೇಳಿದ್ರೆ ಅವ್ರು ಬಣ್ಣ ಹಚ್ತಾ ಹೋದ್ರು ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಮನ್ಸಲ್ಲಿ ಇದ್ದೇ ಇರುತ್ತೆ. ಮಾತಾಡ್ತಾರೆ, ಮಾಡ್ತಾರೆ, ಎಲ್ಲ ಗೇಮ್ ಮಾಡ್ತಾರೆ. ಏನು ಗೊತ್ತಿಲ್ಲದಾರನ್ನ ಕರ್ಕೊಂಡು ಮಿಕ್ಸ್ ಅಂದ್ಬಿಟ್ರೆ ಅವಾಗ ಅಲ್ಲಿ ಅವ್ರು ಹೊಂದಾಣಿಕೆ ಆಗಿ ಅವಾಗ ಅದನ್ನ ಕ್ಯಾಚ್ಗಳು ಅವಾಗ ಆಟೋಮೆಟಿಕ್ ಅದೇ ಚೆನ್ನಾಗ್ ಆಗುತ್ತೆ. ಖುಷಿ. ಏನು ಹನುಮಂತ ವಾರ ಆದ್ರೂ ಸ್ನಾನ ಮಾಡಲ್ಲ, ಈ ರೀತಿ ಎಲ್ಲ ಕಂಪ್ಲೇಂಟ್ ಮಾಡ್ತಾಳೆ ಅನ್ನಿಸ್ತದ್ದು. ಒಳ್ಳೆ ವಾರ ನಾನು ಹಳ್ಳಿ ಕಡೆ ಇದ್ದಾಗ ನಮ್ಮ ಅಪ್ಪ ಅಮ್ಮ ಇವಾಗ್ಲೂ ಅವರು 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ಮಾಡ್ತಾರೆ. ಅಲ್ಲಿ ಕೆಲಸ ಆತರ. ಇಲ್ಲಿ ನಾವು ಬೆಳಿಗ್ಗೆ ಇದ್ರೆ ಡ್ಯೂಟಿಗೆ ಹೋಗ್ಬೇಕು, ಸಂಜೆ ಇದ್ರೆ ಮನೆಗೆ ಹೋಗ್ಬೇಕು ಅಂದ್ರೆ ಡೈಲಿ ಸ್ನಾನ ಮಾಡ್ಲೇಬೇಕು ಬೆಂಗಳೂರಲ್ಲಿ. ಹಳ್ಳಿ ಪ್ರತಿಭೆ ಅವ್ರು ಆತರ ಹೇಳ್ತಾ ಇದಾರೆ. ಇವಾಗ ಬಿಗ್ ಬಾಸ್ ಬಂದ್ಮೇಲೆ ಮಾಡ್ತಾ ಇದಾರಲ್ಲ, 3 ದಿವಸಕ್ಕೊಂದ್ಸರಿ ಮಾಡ್ತಾ ಇದಾರೆ.
ಇನ್ನು ಈ ಸರಿ ಬಿಗ್ ಬಾಸ್ ಇಂದ ಯಾರು ಹೊರಗಡೆ ಬರ್ಬೋದು ಈ ವಾರ ಈ ವಾರ? ಈ ವಾರ ಯಾರು ನಾನು ನೋಡಿರ್ತೀನಿ ಈ ವಾರ ಬಿಗ್ ಬಾಸ್ ಓಕೆ, ಯಾರು ಅಂದ್ರೆ ಇಲ್ಲಪ್ಪ ಇವ್ರು ಚೆನ್ನಾಗ್ ಆಡಲ್ಲ ಬಿಗ್ ಬಾಸ್ ಮನೆಗೆ ಈಗಿರೋದ್ರಲ್ಲಿ ಇಂದ ಸ್ವಾಮಿಗಳ ಇವ್ರು ಚೆನ್ನಾಗ್ ಆಡಲ್ಲ ಅಂತ ನಿಮ್ಗೆ ಆತರ ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಮಾತುಗಳಲ್ಲಿ ಸ್ವಲ್ಪ ಎಲ್ಲರಿಗೂ ಇರ್ತಾ ಇರಬೇಕು. ಸ್ವಲ್ಪ ಏನ ಬೇಗ ರಿಯಾಕ್ಷನ್ ತಗೋಬಾರ್ದು. ತಪ್ಪಾಗಿದೆಯಾ ಅದನ್ನ ನೋಡಿ ತಾಳ್ಮೆಗೆ ಇರ್ಬೇಕು. ಅಷ್ಟೇ ನಾವು ಹೇಳೋದು. ಅದ್ ಬಿಟ್ರೆ ಈ ವಾರ ಬರ್ಬೇಕು ಹೊರಗಡೆ ಅಂದ್ರೆ ಯಾರು ಓಟ್ ಔಟ್ ಆಗಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಗೆಲ್ಬೇಕು ಅನ್ನೋ ಅಂತದ್ದು ಯಾರಿದೆ? ಹನುಮಂತ ಅವ್ರು ಗೆಲ್ಬೇಕು. ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಅವ್ರ ಬಗ್ಗೆ ನಾವು ಮಾತಾಡೋದು ಅವ್ರಗ ಅಷ್ಟು ನಮ್ಗೆ ಏನೇ ಆಗ್ಲಿ ಅವ್ರ ಬಗ್ಗೆ ಅವ್ರು ದೊಡ್ಡ ಏನೇನು ಹೇಳ್ತಿದಾರೆ ಹೊರಗಡೆ. ಅವರು ಸ್ಟ್ರೈಕ್ ಮಾಡಿದ್ದಾರೆ, ಏನೇನೋ ಒಳ್ಳೊಳ್ಳೆ ಕೆಲಸಗಳು ಇವ್ರದೆಲ್ಲ ಅಂತ. ನಮ್ಗೆ ಅದ್ರ ಬಗ್ಗೆ ನಾವು ಏನು ನೋಡಿಲ್ಲ. ಅದ್ರ ಬಗ್ಗೆ ನೀನು ಮಾತಾಡೋದು ಅಂದ್ರೆ ಇವಾಗ ಅವರು ಹೊರಗಡೆ ವಿಷಯನ ಎಲ್ಲೂ ತಗೊಳ್ತಾ ಇಲ್ಲ ಸ್ವಾಮಿ. ಒಳಗಡೆ ಏನೇನ್ ನಡೀತದೆ, ಒಳಗಡೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರ, ಹೇಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಒಳಗಡೆ ಅಂದ್ರೆ ನೋಡ್ತಾ ಇರೋ ಪ್ರಕಾರದಲ್ಲಿ ಅವರು ಸ್ವಲ್ಪ ಅವಾಗ ಆ ಕಡೆ ಈ ಕಡೆ ಏನಾರು ಹೇಳಿ ಬೆಗ್ಲೆಗಳು ತಂದಾಗ್ತಿದ್ದಾರೆ. ಅದಂತೂ ಗ್ಯಾರಂಟಿ. ಒಂದೊಂದ್ಸತಿ ಸುದೀಪ್ ಸರ ಮೊನ್ನೆ ಜಗದೀಶ್ ಅವರು ಹೊರಗಡೆ ಬಂದಾಗ ಸುದೀಪ್ ಸರ್ ಕೇಳಿ ನೀವು ಅಂದಿರೋ ಮಾತಿಗೆ ಅವರು ಈಗ ಅದೇ ಗೈಡ್ಸ್ ಆತರ ಅಂದಿದ್ರೆ ಏನಾಗ್ಬೇಕಾಗುತ್ತೆ. ಜೆಂಟ್ಸ್ ಲೇಡೀಸ್ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಹೊರಗಡೆ ಅವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಈಗ ಜೆಂಟ್ಸ್ ಅವ್ರಿಗೆ ಎಷ್ಟು ಆಮೇಲೆ ಇನ್ನೊಂದ್ಸರಿ ಈ ಸರಿ ಬಿಗ್ ಬಾಸ್ ಅಲ್ಲಿ ಎಲ್ಲೋ ಲೇಡೀಸ್ ಜಾಸ್ತಿ ಆಗೋಯ್ತು ಅವ ಅಂತ ಅನಿಸ್ತಾ ಇದೆ ನಿಮ್ಗೆ? ಏನ್ ಆತರ ಇಲ್ಲ. ಇಂದೋರ್ಲ್ಲೂ ಕೂಡ ಅಷ್ಟೇ. ಅಂದ್ರೆ ವುಮೆನ್ಸ್ ಕಾರ್ಡ್ ಏನಾದ್ರು ಪ್ಲೇ ಮಾಡ್ತಾ ಇದಾರ ಅಂತ. ಹೋದ್ ಸರಿ ಸೀಸನ್ ಅಲ್ಲಿ ನಾನು ಹೆಣ್ಣು ಹೌದು ನಾನು ಗಳೆ ಹಾಕೊಂಡಿದೀನಿ ಅಂತ ಸಂಗೀತ ತೋರಿಸಿದ್ರು. 10ನೇ ಸೀಸನ್ ತುಂಬಾ ವೈರಲ್ ಆಗಿದೆ. ಈಗ 11ನೇ ಸೀಸನ್ ಅಲ್ಲಿ ಅದೇ ತರದಲ್ಲಿ ಅಂದ್ರೆ ಈಗ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂತವ್ರ ಮಾತೆತ್ತಿದ್ರೆ ಹೆಣ್ಮಕ್ಳು ಹೋಗ್ತಾರೆ ಸೀಸನ್ ಒಂಥರ ಕಿತ್ತಾಡೋದು, ಈ ಸರಿ ಸೀಸನ್ ಒಂಥರ ಕಿತ್ತಾಡ್ತಿದ್ದಾರೆ. ಏನೋ ಇದು ಬಿಗ್ ಬಾಸ್ ನ ನೆಟ್ಸಲ್ಲ ಅಂತ ಸ್ಕ್ರಿಪ್ಟ್ ಸರ್ ಹೇಳ್ತಾ ಇದ್ರೆ ನಮ್ಗೇನು ಇಂಟ್ರೆಸ್ಟ್ ಕಮ್ಮಿ ಆಗೋದು. ನೆಕ್ಸ್ಟ್ ಟೈಮ್ ಇದೆ ನೆಟ್ಸಲ್ಲ ನಾವು ಅಂತ ಹೇಳಿದವರು ಪ್ರಿಪೇರ್ ಮಾಡಿದಾರಲ್ಲ, ಅದ್ ನೋಡಿ ತಿರ್ಗಿ ನಾವು ಅವ್ರು ಬಿಟ್ರೆ ನಾನು ಇನ್ನೊಂದು ಹೇಳೋದು, ಅವ್ರು ಬಿಟ್ರೆ ಬಿಗ್ ಬಾಸ್ ನೆಟ್ಸಕ್ಕೆ ಅವ್ರು TRP ಇವಾಗ ನೀವೇನಾರು ಅನ್ಕೊಳ್ಳಿ ಶನಿವಾರ ಭಾನುವಾರ ಬಂದ್ರೆ ಬಿಗ್ ಬಾಸ್ TRP ಇರುತ್ತೆ, TRPನೇ ಬರಲ್ಲ. ನನ್ನ ಅಭಿಪ್ರಾಯ ಆತರ ಇದೆ. ಅವ್ರ ಶಿವ ಬಂದ್ರೆ ನಾವು ಕುತ್ಕೋತೀವಿ ನೋಡಕ್ಕೆ, ಚೆನ್ನಾಗಿ ಮಾತಾಡ್ತಾರೆ. ಅವ್ರೇನೇ ಕಾಮಿಡಿ ಮಾಡ್ತಾ ಇರೋದು, ಅವರೇ ನಗಿಸ್ತಾ ಇರೋದು ಜನಗಳನ್ನ ಹೊರಗಡೆ ಬಂದ್ಮೇಲೆ ಅವ್ರು ಶನಿವಾರ ಭಾನುವಾರ. ಅದ್ ಬಿಟ್ರೆ ಇವರು ವೀಕ್ ಫುಲ್ ನೋಡಿದ್ರು ಬರೀ ಕಿತ್ತಾಟಗಳ. ಓಕೆ, ಇನ್ನು ಕಡೆದಾಗಿ ಸರ್ ಗೌತಮಿ ಮತ್ತೆ ಮೋಕ್ಷಿತ ಅವ್ರ ಬಗ್ಗೆ ಏನು? ಇಬ್ರು ಒಂದೇ ತರ ಡ್ರೆಸ್ ಹಾಕೊಂತಾರೆ, ಒಂದೇ ತರ ಡ್ರೆಸ್. ಫ್ರೆಂಡ್ಸ್ ಅನ್ಸುತ್ತೆ ಅವರು ಒಂದೇ ಟೀಮ್ ಅಲ್ಲಿ ಜಿ ಕನ್ನಡದಲ್ಲಿ ಏನೋ ಒಂದೇ ಟೀಮ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ಫ್ರೆಂಡ್ ಅನ್ಸುತ್ತೆ. ಅದು ಅವರ ಚೆನ್ನಾಗಿದ್ದಾರೆ, ಇಬ್ರು ಚೆನ್ನಾಗಿದ್ದಾರೆ. ಫ್ರೆಂಡ್ಸ್ ಆಗಿ ಇದ್ರು ಇನ್ನೂ ಚೆನ್ನಾಗಿ. ಇನ್ನು ಧನರಾಜ್ ಅವ್ರ ಬಗ್ಗೆ ಒಂದೇ ಪ್ರಶ್ನೆ ಪಾಪ ಅಪ್ಪ ಅಳ್ತಾ ಇರ್ತಾನೆ, ನಾನ್ ಸರಿಯಾಗಿ ಆಡ್ತಾ ಇಲ್ವಲ್ಲ ಅಂದ್ರೆ ಅವ್ರಿಗೆ ಫ್ಯಾಮಿಲಿ ಮಗು ಬೇರೆ ಬೈದಾರಲ್ಲ, ಅದ್ರ ಬಗ್ಗೆ ಎಲ್ಲಾನು ಫೀಲಿಂಗ್ ಇರುತ್ತೆ. ಸ್ವಲ್ಪ ಮಗು ಇವಾಗ ಚಿಕ್ಕ ಮಗು ಅಲ್ವಾ, ಊರ್ ಕಡೆ ಮಗು ನೆನ್ಸ್ಕೋದಲ್ಲ ಆತರ. ಯಾರಿಗೇ ಆದ್ರೂ ಅಷ್ಟೇ, ನಮ್ಗುನೆ ಈಗ 9 ವರ್ಷ ಮಗುನ ನಾವು ಬಿಟ್ಟು ಹೊರಗಡೆ ಎಲ್ಲಿ ಹೋಗಕ್ಕಾಗಲ್ಲ. 3 ತಿಂಗಳು ಮಗನ ಬಿಟ್ಟು ಅವ್ರು ಶೋ ಹೋಗಿದ್ದಾರೆ ಅಂದ್ರೆ ಅದು ಮಿಸ್ಸಸ್ ಸ್ವಲ್ಪ ಫೀಲಿಂಗ್ ಇರುತ್ತೆ. ಅವಾಗ ಗ್ಯಾಪ್ನ ಆಗ್ತಿರುತ್ತೆ. ಎಲ್ಲರೂ ಮನುಷ್ಯ ಸಮಯ ಎಲ್ಲರಿಗೂ ಮೆಚ್ಚ ಅಂತ ಇರುತ್ತೆ. ಬೇರೆಯವ್ರಿಗೆ ಅಳು ಬರಲ್ಲ, ಇವ್ರಿಗೆ ಅಳು ಬರುತ್ತೆ, ಅಷ್ಟೇ ವ್ಯತ್ಯಾಸ. ಅವ್ರ ಮನ್ಸಲ್ಲಿ ಹೇಳ್ತಾರೆ, ಇವ್ರು ಕಣ್ಣಲ್ಲಿ ನೀರು ಬರುತ್ತೆ. ಅವರು ಧನರಾಜ್ ಅವ್ರು ಏನಾರ ಜನಗಳಿಗೆ ಇಷ್ಟ ಆಗ್ತಾರ ಈ ಸರ್ ಗೆಲ್ತಾರ? ಅವರು ನನಗೆ ಅವ್ರದ್ದು ತುಂಬಾ ರೀಲ್ಸ್ ಗಳು ತುಂಬಾ ಇಷ್ಟ ಆಗೋದು. ಈ ಒಳಗಡೆ ಪರವಾಗಿಲ್ಲ, ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಹನುಮಂತು ಬಂದ ಜೊತೆಗೆ. ಅವರು ಹನುಮಂತು ಚೆನ್ನಾಗಿದೆ ಖುಷಿ ಆಯ್ತು, ಏನು ತೊಂದರೆ. ಇನ್ನು ಹನುಮಂತ್ ಅವರು ಇವ್ರನ್ನ ಸುರೇಶ್ ಅವ್ರನ್ನ ಮಾಮ ಅಂತಾರೆ, ಅವ್ರನ್ನ ಎಲಿಮಿನೇಷನ್ ಮಾಡ್ತಾರೆ. ಏನೇ ಆದ್ರೂ ಅವ್ರ ಮೇಲೆ ಎತ್ತಾಕ್ತಾರೆ. ಏನ್ ಅನ್ಸುತ್ತೆ? ಏನಿಲ್ಲ ಸರ್, ಅದೇನೋ ಗೊತ್ತಿಲ್ಲ. ಅದು ಮಾಮ ಅಂತಾರೆ, ಅವ್ರ ಕಡೆನೇ ಇರ್ಬೇಕು, ಅವ್ರ ಹತ್ರನೇ ಇರ್ಬೇಕು, ಅದಕ್ಕೆ ಮಾಮ ಅಂತಾರೆ. ಚೆನ್ನಾಗಿದೆ ಅವ್ರು ಮಾತಾಡೋದು. ನಿಜವಾಗ್ಲೂ ಹನುಮಂತು ಬಂದ್ಮೇಲೆ ನಾವು ಸ್ವಲ್ಪ ನಗು ಬರ್ತಾ ಇರೋದು ಕಲೆ ಬರ್ತಾರೆ. ಬೇರೆಯವ್ರು ಏನಾರು ಅನ್ಕೋಬಹುದು, ನಾವು ಹನುಮಂತು ಬಂದ್ಮೇಲೆ ಸ್ವಲ್ಪ ಕಾಮಿಡಿ ಟೈಮು ಎಲ್ಲ ಚೆನ್ನಾಗಿ ಮಾಡ್ತಾ ಇದೆ. ನೋಡಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾರೆ. ಥ್ಯಾಂಕ್ ಯು.